ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಕರ್ನಾಟಕದಲ್ಲಿ ಇವತ್ತು ಹೈನುಗಾರಿಕೆಯಲ್ಲಿ ಇವತ್ತು ಈ ಮಟ್ಟಕ್ಕೆ ಜನ ಅವೇರ್ನೆಸ್ ಆಗತ್ತೆ. ಸೊ ಈ ಮಟ್ಟಕ್ಕೆ ತಿಳುವಳಿಕೆ ಪಡೀತಾರೆ, ಈ ಮಟ್ಟಿಗೆ ಬ್ರೀಡ್ ಹಸುಗಳನ್ನ ಕೇಳ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಪಟ್ಟಿರಲಿಲ್ಲ ಸ್ನೇಹಿತರೆ. ಒಂದು ಸಂತೋಷದ ವಿಚಾರ. ಸತತ ಪ್ರಯತ್ನ ಮಾಡ್ತಾ ಜನರಿಗೆ ಬ್ರೀಡ್ ಕೆಲಸ ಮಾಡಿ, ಬ್ರೀಡ್ ಕಡೆ ಫೋಕಸ್ ಮಾಡಿ ಅಂತ ಹೇಳ್ತಾ ಇವತ್ತು ಈ ಮಟ್ಟಕ್ಕೆ ಜನ ತೊಗೊಂಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಹಾಗಾಗಿ ಪ್ರತಿ ರೈತನಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಬಹಳ ಮುಖ್ಯವಾಗಿ ತನ್ನ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳೋಕ್ಕೆ ಎಷ್ಟು ಬೇಕು ಪ್ರತಿ ಪ್ರಯತ್ನವೂ ಅವ್ರು ಮಾಡ್ತಾಯಿದ್ದಾರೆ. ಸೊ ಹಾಗಾಗಿ ಒಳ್ಳೆ ಹಸು ಬೇಕು. ಹಸುಗಳು ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ರಾತ್ರಿನೇ ಬಂದು ಸ್ಟೇ ಆಗ್ತಾರೆ ಶಿವಮೊಗ್ಗದಲ್ಲಿ. ಯಾಕಂದರೆ ನಾನು ತುಮಕೂರಿಗೆ ಕಳಿಸುವಂಥ ಹಸು ಪ್ರೇಮೇನೂ ಇರ್ತಾ ಇಲ್ಲ, ಯಾಕಂದರೆ ಶಿವಮೊಗ್ಗದಲ್ಲಿ ರಾತ್ರಿ ಬಂದು ಹಾಲ್ಟ್ ಆಗಿಬಿಡ್ತಾರೆ. ಸೊ ತುಮಕೂರಿಗೆ ಕಳಿಸ್ಬೇಕು, ತುಮಕೂರು ಅವೈಲೇಬಲೇ ಸಿಗ್ತಾಯಿಲ್ಲ. ಸೊ ಹಾಗಾಗಿ ಬರುತ್ತೆ ನೆಕ್ಸ್ಟ್ ವೀಕ್ ತುಮಕೂರು. ಸೊ ಶಿವಮೊಗ್ಗ ಒಂದು ಹಸುಗಳ ಹಬ್ಬು ನೋಡಿ ಎಷ್ಟು ಅಂತ ಟೈಟ್ನೆಸ್ ಆಗಿದ್ದರೆ ನನಗೆ ಒಂದು ದಿನವೂ ಟೈಮ್ ತೆಗಿಯೋಕ್ಕಾಗ್ತಾಯಿಲ್ಲ. ಈಗ ಒಂದು ದಿನವೂ ಟೈಮು ಬೇರೆ ತೆಗಿಯೋಕ್ಕಾಗ್ತಾಯಿಲ್ಲ, ಯಾಕಂದರೆ ಅಷ್ಟೊಂದು ಶೆಡ್ಯೂಲ್ ಬ್ಯುಸಿ ಇದೆ. ಸೊ ಯಾರಿಗೆ ಒಳ್ಳೆ ಹಸು ಬೇಕು, ಯಾರಿಗೆ ಒಳ್ಳೆ ತಳಿ ಬೇಕು ಅವರು ನಮಗೆ ಸಂಪರ್ಕಿಸ್ಕೊಳ್ಳಿ. ಆಮೇಲೆ ಇಂಪಾರ್ಟೆಂಟಾಗಿ ತಮ್ಮ ಜಿಲ್ಲೆಯಲ್ಲಿ ಒಂದೊಂದು ಸ್ನೇಹಿತರೆ, ಕೆಲವರಿಗೆ ದೂರಿಂದ ಒಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬೊಂದು ಯೂನಿಟ್, ಪ್ರತಿ ಜಿಲ್ಲೆಯಲ್ಲೂ ಒಂದು ಯೂನಿಟ್ ಮಾಡ್ಕೊಳ್ಳಿ. ನಾನು ನಿಮ್ಮ ಜೊತೆಗೆ ಸಹಕಾರದಿಂದ ನಿಲ್ತೀನಿ, ನಿಮ್ಮ ಜೊತೆಗೆ ಸಹಕಾರವಾಗಿ ನಿಲ್ತೀನಿ. ಒಂದೊಂದು ಯೂನಿಟ್ ಮಾಡ್ಕೊಳ್ಳಿ. ನೀವು ಇಲ್ಲೂ ದುಡಿಮೆ ಮಾಡ್ಕೋಬೋದು, ಮಿಲ್ಕಿಂಗಲ್ಲೂ ದುಡಿಮೆ ಮಾಡ್ಬೋದು. ಹಸುಗಳನ್ನು 1-2 ಕೊಡ್ತಾ, ಯಾಕೆಂದರೆ ಪ್ರತಿ ರೈತನಿಗೂ ನಮಗೆ ತಲುಪಿಸೋದು ಎಷ್ಟಾಗುತ್ತಷ್ಟು ತಲುಪಿಸ್ತಾ ಇದ್ದೀವಿ. ನೀವು ನಿಮ್ಮಲ್ಲಿ ನಿಯರೆಸ್ಟ್ ಇದ್ದಾಗ ರೈತರು ಬರ್ತಾರೆ, ಅವ್ರಿಗೆ ತಿಳುವಳಿಕೆ ಕೊಟ್ಟು ನೋಡಿ. 1 ವರ್ಷ ಮಾಡ್ತೀವಿ, 2 ವರ್ಷ ಮಾಡ್ತೀವಿ, ಸಾಕಾಗ್ಬಿಡ್ತೀವಿ ನಮಗೆ. ಸೊ ಆದರೂ ಬಹಳ ಶ್ರದ್ಧೆಯಿಂದ ಬಹಳ ಶ್ರಮದಿಂದ ಮಾಡ್ತಾಯಿದ್ದೀವಿ. ಸೊ ಪ್ರತಿ ರೈತನಿಗೂ ಇವತ್ತು ತಿಳುವಳಿಕೆ ಹುಟ್ಟಿದೆ. ಸೊ ಭಾಳ ಧನ್ಯವಾದಗಳು ಹೇಳ್ತೀನಿ. ನಿಸರ್ಗ ಡೈರಿ ಫಾರ್ಮಲ್ಲಿ ಒಂದು ಸಣ್ಣದಾಗಿ ಸ್ಟಾರ್ಟ್ ಆಗಿದ್ದು ಒಂದು ಫಾರ್ಮು ಇವತ್ತು ಕರ್ನಾಟಕದಲ್ಲದೆ ಪೂರ್ತಿ ಹೆಚ್ಚು ಕಡಿಮೆ ನಾವು ಪಂಜಾಬ್ ಆಗಲಿ ಸೌತಲ್ಲಿ ನಿಸರ್ಗ ಡೈರಿ ಫಾರ್ಮ್ ಅಂದರೆ ಒಂದು ಬಹಳ ಪ್ರೀತಿ ವಿಶ್ವಾಸದಿಂದ ಗುರುತು ಹೇಳ್ತಾರೆ. ಸೊ ಹಾಗಾಗಿ ಪ್ರತಿ ಭಾಗದಲ್ಲೂ ನಮ್ಮ ಹಸುಗಳು ಹೋಗಿದ್ದಾವೆ. ಪ್ರತಿ ಭಾಗದಲ್ಲೂ ರೈತರು ಇವತ್ತು ಹಸು ಬೇಕು ಸರ್ ಬರ್ತಾರೆ, ಫೋನ್ ಮಾಡ್ತಾಯಿರ್ತಾರೆ. ಸೊ ಇದು ನಮ್ಮ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಈ ಪ್ರಯತ್ನಕ್ಕೆ ನಿಮ್ಮ ಸಹಕಾರ ಇಲ್ಲದಂಗೆ ಏನೂ ಆಗ್ತಾಯಿರಲಿಲ್ಲ. ಪ್ರತಿಯೊಬ್ಬರು ಸಹಕಾರ ಮಾಡಿದ್ದೀರಾ. ಪ್ರತಿಯೊಬ್ಬರು ಒಂದು ಹಸುಗಳನ್ನ ಒಂದು ಕಟ್ಟಿ ಆ ಹಸುವಿಂದ ಲಾಭ ತೆಗೆದು ಆ ಹಸುಗಳಿಂದ 1, 2, 3 ಮಾಡ್ತಾ. ಸೊ ನಾವು ಇನಿಷಿಯಲಾಗಿ ಕೊಟ್ಟಿರೋ ಒಂದು ಹಸುವಿಂದ ಎಷ್ಟೋ ಸಣ್ಣ ರೈತರು 4, 5, 6 ಕರುಗಳನ್ನು ತೆಗೆದು ಇವತ್ತು ಸಕ್ಸಸ್ಫುಲ್ಲಾಗಿ ಓಡ್ತಿದ್ದಾರೆ. ಯಾಕಂದರೆ ಇನ್ನೂ ಬಹಳಷ್ಟು ಕೆಲಸ ಮಾಡೋದಿದೆ. ಸೊ ನಾನು ಇನ್ನೊಂದು ಹೇಳ್ತೀನಿ, ಎಲ್ಲೂ ಹಸು ತೊಗೊಳಕ್ಕೆ ಹೋಗಬೇಡಿ. ನಿಸರ್ಗ ಡೈರಿ ಫಾರ್ಮು ಮೇಡಮ್ ಒಬ್ಬರು ನನಗೆ ಇಬ್ಬರಿಗೆ ಕಾಲ್ ಮಾಡ್ಕೊಂಡು ಯಾರು ನಿಮಗೆ ಇಬ್ಬರು ಮಾತಾಡಿದ್ರೆ ಮಾತ್ರ ಹಸುಗಳು ತೊಗೊಳ್ಳಿ. ಅಲ್ಲಿ ಮೇಡಮ್ ಮಾತಾಡ್ತಾರೆ, ಒಂದು ನಂಬರ್ ನನ್ನ ಹತ್ರ ಮಾತಾಡ್ತೀನಿ ಯಾಕಂದರೆ ಇಲ್ಲಿ ಪಂಜಾಬ್ ಹಸುಗಳಂತ ಹೇಳಿ ಏನೇನೋ ಯಾಮಾರಿಸ್ತಾರೆ. ಸೊ ಎಲ್ಲೂ ಹಸು ತೊಗೊಳಕ್ಕೆ ಹೋಗಬೇಡಿ. ನಿಸರ್ಗ ಡೈರಿ ಫಾರ್ಮಲ್ಲಿ ಮಾತ್ರ ಶಕ್ತಿ, ಯಾಕೆಂದರೆ ಸ್ಟಿಲ್ಲಾಗಿರುತ್ತೆ ನಿಸರ್ಗ ಡೈರಿ ಫಾರ್ಮ್. ನೀವು ಪಂಜಾಬ್ ಹಸುಗಳು ಬೇರೆ ಕಡೆ ಸಿಗ್ತಾವೆ ಅಂತ ತೊಗೊಳಕ್ಕೆ ಹೋಗಬೇಡಿ. ಬಹಳ ಎಚ್ಚರಿಕೆಯಿಂದ ಇರ್ರಿ. ಸೊ ಕೆಲವು ಯಾವುದೋ ಡೈರಿ ಫಾರ್ಮು ಅದು ಇದು ಯಾವುದಾದ್ರು ಮಾಡ್ಕೊಳ್ಳಿ. ಸೊ 30,000 ಹಸು ಕೊಡ್ತೀನಿ, 60,000 ಹಸು ಕೊಡ್ತೀನಿ, ಪೇಮೆಂಟ್ ಆಗಿಬಿಡಿ. ನಿಸರ್ಗ ಡೈರಿ ಫಾರ್ಮ್ ಟ್ರಸ್ಟೆಡ್ ಡೈರಿ ಫಾರ್ಮು, ರೇಟಿಂಗು, ಆಮೇಲೆ ಆಲ್ ಇಂಡಿಯಾ ಪರ್ಮಿಷನ್ ಇದು. ಬನ್ನಿ ಹಸುಗಳು ತೊಗೊಳ್ಳಿ, ಒಳ್ಳೆ ಹಸುಗಳು ತೊಗೊಳ್ಳಿ, ತಳಿ ಅಭಿವೃದ್ಧಿ ಮಾಡಿ. ಯಾರಿಗೆ ಅವಶ್ಯಕತೆ ಅವ್ರು ಬನ್ನಿ. ಅನ್ನೆಸೆಸರಿ ಕಾಲ್ ಮಾಡೋಕ್ಕೆ ಹೋಗಬೇಡಿ. ಅನ್ನೆಸೆಸರಿ ಕಾಲಲ್ಲಿ ಕೊಟ್ಟಿರಲ್ಲ. ಸೊ ಆಲ್ಮೋಸ್ಟು ಪ್ರತಿಯೊಬ್ಬರು ಫೋನ್ ಮಾಡೋದಕ್ಕಿಂತ ವಾಟ್ಸಪ್ ಮಾಡಿ, ವಾಟ್ಸಪ್ಪಲ್ಲಿ ನಿಮಗೆ ರಿಪ್ಲೈ ಸಿಗುತ್ತೆ. ಸೊ ನೀವು ಯಾವ ರೀತಿಯಾಗಿ ಹೈನುಗಾರಿಕೆಯಲ್ಲಿ ಮುಂದುವರಿಬೇಕಂತ ಮಾಡಿದ್ದೀರೋ ಅದ್ರ ಪ್ರಕಾರ ನಾನು ನಿಮಗೆ ನಿಲ್ತೀವಿ. ಸೊ ನಿಮ್ಮ ಒಂದು ಸಕ್ಸಸ್ಸು ನಿಮ್ಮ ಕೈಯಲ್ಲಿದೆ ಬಿಟ್ಟರೆ ನಾವು ಒಂದು ಸಣ್ಣ ನಿಮಗೆ ಸೇತುವೆ ಆಗ್ಬೋದು ಬಿಟ್ಟರೆ ಇನ್ನೂ ನಿಮ್ಮ ಪ್ರಯತ್ನ ನಿಮ್ಮ ಕಡೆ ಇರುತ್ತೆ. ಸೊ ಹಾಗಾಗಿ ನಿಸರ್ಗ ಡೈರಿ ಫಾರ್ಮ್ ನೋಡಿ ಏನು ಅನಿಸುತ್ತೆ ಕಾಮೆಂಟಲ್ಲಿ ತಿಳಿಸಿ. ಮತ್ತು ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ. ಹೈನುಗಾರಿಕೆ ರೈತ ಒಂದು ಸಣ್ಣ ಮಟ್ಟಕ್ಕೆ ಸ್ಟಾರ್ಟ್ ಮಾಡಿ ಒಂದು ದೊಡ್ಡ ಮಟ್ಟಕ್ಕೆ ತೊಗೊಂಡೋಗ್ಬೇಕಂತ ಕನಸು ಕಟ್ಟಿರೋರಿಗೆ ನಾನು ಜಿತ್ಕೊಡಿ. ಪ್ರತಿ ಜಿಲ್ಲೆಯಲ್ಲಿ ಯಾರು ಯೂನಿಟ್ ಸ್ಟಾರ್ಟ್ ಮಾಡ್ಬೇಕಂತ ಇದ್ದೀರಾ ಆ ಸಂಪರ್ಕ ಮಾಡ್ಕೊಳ್ಳಿ. ಆ ಸಂಪರ್ಕಕ್ಕೆ ನಾನು ನಿಮಗೆ ಅಲ್ಲಲ್ಲೇ ವ್ಯವಸ್ಥೆ ಮಾಡ್ತೀನಿ. ಯಾಕಂದರೆ ಪ್ರತಿಯೊಬ್ಬರಿಗೂ ತಲುಪಬೇಕಿದು. ಬೇರೆ ಕಡೆಯಿಂದ ಹಸು ತೊಗೊಂಡು ಭಾಳ ಒದ್ದಾಡಿದ್ವಿ ಸರ್ ಅಂತ ಏನು ಬೇಡ. ನಿಸರ್ಗ ಡೈರಿ ಫಾರ್ಮಲ್ಲಿ ತೊಗೊಳ್ಳಿ. ನಿಮಗೆ ಒಂದು ಯಾವತ್ತೂ ಸಕ್ಸಸ್ಸು ಕಟ್ಟಿಟ್ಟ ಬುತ್ತಿ. ಧನ್ಯವಾದಗಳು.